ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮನೆಯಲ್ಲಿ ಒಂದು ಆಲೂಗಡ್ಡೆ ಇದ್ರೆ 10 ನಿಮಿಷದಲ್ಲಿ ಪಟಾಪಟ್ ಅಂತ ಈ ರೀತಿ ದೋಸೆಯನ್ನ ಮಾಡ್ಕೋಬಹುದು. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ನ ತಗೊಂಡಿದೀವಿ. ಇದಕ್ಕೆ 1 ಕಪ್ನಷ್ಟು ರವಾವನ್ನ ತಗೊಂಡಿದೀವಿ. ರವಾವನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡಿದೀವಿ. 1 ರಿಂದ 1.5 ಸ್ಪೂನ್ ಕಡಲೆ ಹಿಟ್ಟು, ಹಾಗೆ 2 ಸ್ಪೂನ್ ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಪುಡಿ ಮಾಡ್ಕೋಬೇಕಾಗತ್ತೆ. ಇದರಿಂದ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಆಗತ್ತೆ. ನೋಡಿ, ಈ ರೀತಿ ಸ್ಮೂತ್ ಆಗಿರೋ ಪುಡಿ ಆಗ್ಬೇಕು. ಈ ರೀತಿ ಸ್ಮೂತ್ ಆಗಿ ಇರ್ಬೇಕು ಪುಡಿ. ಆಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವಿದಕ್ಕೆ ತುರಿದಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನ ಹಾಕೊಂಡಿದೀವಿ. ಆಲೂಗಡ್ಡೆಯನ್ನ ನಾವು ಈ ರೀತಿ ತುರಿದಿಟ್ಕೊಂಡಿದ್ವಿ. ಒಂದು ಆಲೂಗಡ್ಡೆನ ನಾವಿಲ್ಲಿ ಬಳಸಿದೀವಿ, ದೊಡ್ಡ ಗಾತ್ರದ ಆಲೂಗಡ್ಡೆ. ಇದಕ್ಕೆ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರ್ಬೇಕಾಗತ್ತೆ. ದೋಸೆ ಹಿಟ್ಟಿನ ಹದಕ್ಕೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ 10 ನಿಮಿಷ ಬಿಟ್ಟು ನಾವು ಇದಕ್ಕೆ ಚಿಟಿಕೆಯಷ್ಟು ಸೋಡಾವನ್ನ ಹಾಕೊಂಡಿದೀವಿ. ಹಾಗೆ 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ನಿಮ್ಗೆ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ಸ್ತಿದೆ ಅಂದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು, ಯಾವುದೇ ತೊಂದರೆ ಇಲ್ಲ. ನೋಡಿ, ಈ ರೀತಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು. ತವಾಗೆ ಸ್ವಲ್ಪ ನೀರನ್ನ ಹಾಕೊಳ್ತಿದೀವಿ. ಈಗ ದೋಸೆ ಹಿಟ್ಟನ್ನ ಹಾಕೋಬೇಕಾಗತ್ತೆ. ಈ ದೋಸೆ ಹಿಟ್ಟಿನ ಅಡ್ವಾಂಟೇಜ್ ಏನಂದ್ರೆ ಇದನ್ನ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಆರಾಮಾಗಿ ಮಾಡ್ಕೋಬಹುದು. ನೋಡಿ, ನಾವು ಮಾಡ್ತಿದೀವಿ. ಎಷ್ಟು ತೆಳ್ಳಗ್ ಬೇಕೋ ಪೇಪರ್ ರೀತಿಯಲ್ಲಿ ಈ ದೋಸೆಯನ್ನ ಮಾಡ್ಕೋಬಹುದು. ಈಗ ನಾವಿದಕ್ಕೆ ಎಣ್ಣೆಯನ್ನ ಹಾಕೋತಿದ್ದೀವಿ. ಮೇಲ್ಗಡೆಯಿಂದ ಇನ್ನು ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ಇದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಗೋಲ್ಡನ್ ರಿಂಗ್ಸ್ ಬರ್ತಿದೆ, ನೀವೇ ನೋಡ್ತಿದ್ದೀರಾ ದೋಸೆಯಲ್ಲಿ. ನೋಡಿ, ಎಷ್ಟು ಈಸಿಯಾಗಿ ಎಷ್ಟು ತೆಳ್ಳಗೆ ಈ ದೋಸೆ ಬರುತ್ತೆ ಅಂತ. ನೋಡಿ, ಪಕ್ಕ ಮಸಾಲೆ ದೋಸೆ ಹೇಗಿರುತ್ತೋ ಆ ರೀತಿ ಬರುತ್ತೆ. ಈಸಿ ಅಲ್ವಾ? ತುಂಬಾ ಬೇಗ ಕೂಡ ಮಾಡ್ಬೋದು. 10 ನಿಮಿಷದಲ್ಲಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಈ ರೀತಿ ದೋಸೆನ ಮಾಡ್ಕೊಡ್ಬೋದು. ಟೇಸ್ಟಿಯಾದ ಆಲೂಗಡ್ಡೆ ದೋಸೆ ರೆಡಿ ಆಗಿದೆ. ನೀವು ಇದನ್ನ ಚಟ್ನಿ ಜೊತೆ ತಿನ್ಬೋದು, ಇಲ್ಲಾಂದ್ರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ರೆ ಆಲೂಗಡ್ಡೆ ಪಲ್ಯ ಜೊತೆ ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ಯುನಿಕ್ ರೆಸಿಪಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ. ಆ ಗೋಲ್ಡನ್ ಬ್ರೌನ್ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.